ಈಗ ನೀವು ಯಾಕೆ ತೆಗೆದುಕೊಂಡಿದ್ದೀರಾ? 9ನೇ ತರಗತಿ ಹೌದಲ್ವಾ? ಈಗ 9ನೇ ತರಗತಿಯ ಪಾಠವನ್ನು ಪ್ರಾರಂಭಿಸುತ್ತೇವೆ. ಈ ಪಾಠದಲ್ಲಿ 3ನೇ ಪಾಠ. ನಾವು ನಿನ್ನೆ 2 ಪಾಠ ನೋಡಿದ್ವಿ. ಒಂದು ಕ್ರೈಸ್ತ ಮತ್ತು ಇಸ್ಲಾಂ ಧರ್ಮ ಸ್ಥಾಪನೆ, ಆಮೇಲೆ ಮಂಗಳಗಳು ಸ್ಥಾಪಕರು ಯಾರು, ಆಮೇಲೆ ಕ್ರೈಸ್ತ ಧರ್ಮದ ಇಸ್ಲಾಂ ಧರ್ಮದ ಬೆಳವಣಿಗೆ, ಬೋಧನೆಗಳು, ಅವೆಲ್ಲ ಅಂಶಗಳು ನಾವು ಓದವರಿಗೆ ನೋಡಿದ್ವಿ. ಅದೇ ರೀತಿಯಾಗಿ ಮಧ್ಯಕಾಲೀನ ಭಾರತ ಮತ್ತು ರಾಜಕೀಯ ಸಂಕ್ರಮಣ ಈ ಪಾಠದ ಬಗ್ಗೆ ಪ್ರತಿಹಾರ ಹುದ್ದೆಗಳು ಮತ್ತು ತತ್ಪರವಾದವರ ಮತ್ತು ದೆಹಲಿ ಸುಲ್ತಾನರು ಈ ಒಂದು ಪಾಠವನ್ನು 2 ಅವಧಿಯಲ್ಲಿ ನೋಡಿದರು. ಇವತ್ತು ನಾವು 3ನೇ ಅಧ್ಯಾಯವನ್ನು ನೋಡೋಣ. ಮತ ಪ್ರವರ್ತಕರು ಮತ್ತು ಸಮಾಜ ಸುಧಾರಕರಿಗೆ ಮತ್ತು ಸಮಾಜ ಸುಧಾರಕರ ಬಗ್ಗೆ ನಾವಿವತ್ತು ನೋಡೋಣ. ನಮ್ಮ ಭಾರತ ಜಾತಿ ಮತಗಳಿಂದ ಕೂಡಿದ ಒಂದು ದೇಶವಾಗಿದೆ. ಆಮೇಲೆ ಆ ಜಾತಿ ಮತ ಹುಟ್ಟು ಹಾಕಿ ಅವುಗಳ ಅನೇಕ ಯಜ್ಞಯಾಗಗಳನ್ನು ಮಾಡಿ ಒಂದು ಸಾಮಾಜಿಕ ಘಟನೆಗಳನ್ನು ನಾವು ಪರಿಕಲ್ಪನೆ ಮಾಡಲಿಕ್ಕೆ ಮಾಡ್ತೀವಿ. ಆದರೆ ಯಜ್ಞ ಬಲಿಪಶುವ ಪದ್ಧತಿ ಹೋಗಿ ಜಾತಿ ಪದ್ಧತಿ ವೈಷಮ್ಯ ಬಂದು ಈ ಬದಲಾವಣೆ ಆಗ್ಬೇಕಂತೇಳಿ ಮತ ಪ್ರವರ್ತಕ ಹುಟ್ಟಿಕೊಂಡರು. ಅವರ ಒಂದು ಪರೀಕ್ಷೆ ಮಾಡಿಕೊಳ್ಳೋಣ. ಆಮೇಲೆ ಅವರು ಯಾವ ತತ್ವಗಳನ್ನು ಪ್ರತಿಪಾದನೆ ಮಾಡಿದರು, ಅವರ ಬೋಧನೆಗಳನ್ನು, ಈ ಅಂಶವನ್ನು ಈ ಪಡ್ತಿದ್ರು. ಅದರಲ್ಲಿ ಯಾರ್ಯಾರು ಮೊಟ್ಟಮೊದಲಾಗಿ ನಾವು ನೋಡ್ಬೇಕಪ್ಪ ಅಂದರೆ ಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು, ಬಸವಣ್ಣನವರು, ಇವೆಲ್ಲ ಅವರ ಜೀವನ ಮತ್ತು ಅವರ ಬೋಧನೆಗಳನ್ನು ತಿಳ್ಕೊಂಡು ಇನ್ನು ಅವರು ಯಾವ್ಯಾವ ಧರ್ಮವನ್ನು ಸಿದ್ಧಾಂತ ಮಾಡಿಕೊಂಡ್ರು ಅನ್ನೋ ಬಗ್ಗೆ ನಾವು ತಿಳ್ಕೊಬೇಕಪ್ಪ ಅಂದರೆ ಒಂದು ದ್ವೈತ ಸಿದ್ಧಾಂತ, ಅದ್ವೈತ ಸಿದ್ಧಾಂತ ಮತ್ತು ವಿಶಿಷ್ಟ ಅದ್ವೈತ ಸಿದ್ಧಾಂತ, ಈ 3 ಸಿದ್ಧಾಂತಗಳನ್ನು ಈ ಪಾಠದಲ್ಲಿ ತಿಳ್ಕೊಂಡು ಈ ಮುಖ್ಯವಾಗಿ ನಾವು ತಿಳ್ಕೊಬೇಕಪ್ಪ ಅಂದರೆ ಭಾರತ ಒಂದು ಸಾಮಾಜಿಕ ಧಾರ್ಮಿಕ ಇತಿಹಾಸದಲ್ಲಿ 4ನೇ ಸಾಮಾನ್ಯ ಶಕ 8ನೇ ಶತಮಾನದಿಂದ 13ನೇ ಶತಮಾನದವರೆಗೆ ಮೊದಲಾದವರೆಗೆ ನಾವು ಅವಧಿಗೆ ಅತ್ಯಂತ ಪ್ರಮುಖವಾದದ್ದು. ಭಾರತದಲ್ಲಿ ಸಾಮಾಜಿಕ, ಆರ್ಥಿಕ, ಸಾಮಾಜಿಕ ಮತ್ತು ಧಾರ್ಮಿಕ ಇತಿಹಾಸದಲ್ಲಿ ಸಾಮಾನ್ಯ ಶಕ 8ನೇ ಶತಮಾನದಿಂದ ಹಿಡಿದು 13ನೇ ಶತಮಾನದವರೆಗೆ ಇರತಕ್ಕಂಥ ಮೊದಲಾದವರೆಗೆ ಒಂದು ಅವಧಿ ಅತ್ಯಂತ ಪ್ರಮುಖವಾಗಿ ಇದೆ ಅಂತ ನಾವು ತಿಳ್ಬಹುದು. ಆಮೇಲೆ ಈ ಅವಧಿಯಲ್ಲಿ 3 ವೈದಿಕ ಮತಗಳು ಬೆಳೆಸಿದರು. ಇದನ್ನು ಈ ಪಾಠದಲ್ಲಿ 3 ವೈದಿಕ ಮತಗಳನ್ನು ಬೆಳೆಸಿ ಪೋಷಿಸಿ ಪ್ರವರ್ತಕರಾದ ಆಚಾರ್ಯಗಳು ಇಲ್ಲಿ ಇದ್ದಾರೆ. ಅದರಲ್ಲಿ ಯಾರ್ಯಾರಪ್ಪ ಅಂದರೆ ಶಂಕರಾಚಾರ್ಯರು, ಮಧ್ವರು ಮತ್ತು ರಾಮಾನುಜಾಚಾರ್ಯರು ಕನ್ನಡದಲ್ಲಿ ಬೆಳೆಸಿದರು. 3 ಮುಖ್ಯ ವೇದಾಂತ ಶಾಖೆಗಳಂತ ಅದ್ವೈತ, ದ್ವೈತ, ವಿಶಿಷ್ಟ ದ್ವೈತ ಸಿದ್ಧಾಂತಗಳನ್ನು ಇಲ್ಲಿ ಮಾಡಿದ್ದಾರೆ. ಅದೇ ರೀತಿಯಾಗಿ ಜನ ಪ್ರಕೃತಿ ಬೆಳೆಸಿದರು. ಅಲ್ಲದೆ ಜಾತಿ ಮತ್ತು ಲಿಂಗ ಆಧಾರಿತ ಅಸಮಾನತೆಯನ್ನು ವಿರೋಧಿಸಿ ಬಸವಣ್ಣರು ಕಲ್ಯಾಣದ ಒಂದು ಕ್ರಾಂತಿಯನ್ನು ಮಾಡಿ ಅವನ ಸಾಮಾಜಿಕ ಕ್ರಾಂತಿಗೆ ನಾಂದಿ ಮಾಡಿದ್ದಾರೆ. ಇವರು ಬೋಧಿಸಿದ ತತ್ವಗಳು ಕೇವಲ ಆಧ್ಯಾತ್ಮಿಕ ಸಿದ್ಧಾಂತಗಳಿಗಾಗಿದೆ. ಅವರು ಸಮಾಜ ಮತ್ತು ಧರ್ಮವನ್ನು ವೈಚಾರಿಕ ಸಿದ್ಧಾಂತಗಳಾಗಿ ಬಳಸಿದರು. ಈ ಗುರಿ ಸಾಧನೆಗಾಗಿ ಆಚಾರ್ಯರು ಮತ್ತು ಬಸವೇಶ್ವರರು ಕುಲ ಮತ್ತು ಜಾತಿ ಲಿಂಗ ಭೇದಗಳಲ್ಲಿ ಎಲ್ಲ ವರ್ಗದ ಜನರನ್ನು ಭಗವಂತನಲ್ಲಿ ಶರಣಾಗುವಂತೆ ಬೋಧಿಸಿದ ಭಕ್ತಿ ಮಾರ್ಗವನ್ನು ಹೋಗಿ ಸಮಾಜ ಮತ್ತು ಧರ್ಮವನ್ನು ಪುನಶ್ಚೇತನಗೊಳಿಸಿದವರೇ ಈ ಸಮಾಜ ಪ್ರವರ್ತಕರು. ಈಗ ಭಾರತೀಯ ಸಾಮಾಜಿಕ ಧಾರ್ಮಿಕ ಇತಿಹಾಸದಲ್ಲಿ ಸಾಮಾನ್ಯ ಶಕ 8ನೇ ಶತಮಾನದಿಂದ 13ನೇ ಶತಮಾನದವರೆಗೆ ಒಂದು ಬದಲಾವಣೆಯಲ್ಲಿ ಅವಧಿ ಅತ್ಯಂತ ಪ್ರಮುಖವಾದದ್ದು. ಈ ಅವಧಿಯಲ್ಲಿ 3 ವೈದಿಕ ಮತಗಳನ್ನು ನಾವು ಬೆಳೆಸಿ ಪೋಷಣೆ ಮಾಡಿ ಪ್ರವರ್ತಕರಾದ ಆಚಾರ್ಯರಿಗೆ ತಕ್ಕದ್ದು. ಅವ್ರು ಯಾರಪ್ಪ ಅಂದರೆ ಶಂಕರಾಚಾರ್ಯರು, ಮಧ್ವಾಚಾರ್ಯರು ಮತ್ತು ರಾಮಾನುಜಾಚಾರ್ಯರು ಕನ್ನಡದಲ್ಲಿ ಜೀವಿಸಿದರು. 3 ಮುಖ್ಯ ವೇದಾಂತ ಶಾಖೆಗಳಾದ ಅದ್ವೈತ, ದ್ವೈತ ಮತ್ತು ವಿಶಿಷ್ಟ ದ್ವೈತದ ಸಿದ್ಧಾಂತಗಳ ಪ್ರಚುರತೆಗೆ ಅವರು ಬಂದರು. ಅದಲ್ಲದೆ ಜಾತಿ ಮತ್ತು ಲಿಂಗಾಧಾರಿತ ಅಸಮಾನತೆಯನ್ನು ವಿರೋಧಿಸಿ ಬಸವೇಶ್ವರರು ಕಲ್ಯಾಣದಲ್ಲಿ ಸಾಮಾಜಿಕ ಕ್ರಾಂತಿಗೆ ನಾಂದಿಯನ್ನು ಆಡಿದರೆ. ಇವರು ಬೋಧಿಸಿದ ತತ್ವಗಳು ಕೇವಲ ಆಧ್ಯಾತ್ಮಿಕ ಸಿದ್ಧಾಂತಗಳಾಗದೆ
ಸಮಾಜ ಮತ್ತು ಧರ್ಮವನ್ನು ವೈಚಾರಿಕವಾಗಿ ಸುಧಾರಣೆಗೊಳಿಸುವಂಥ ವ್ಯವಸ್ಥೆ ಇದು ಮಾಡಿದರು. ಅದೇ ರೀತಿಯಾಗಿ ಈ ಗುರಿ ಸಾಧನೆಗಾಗಿ ಆಚಾರ್ಯರು ಮತ್ತು ವರ್ಷದವರು ಕುಲಮತ ಲಿಂಗ ಭೇದಗಳನ್ನು ಅನ್ನದೇ ಎಲ್ಲ ವರ್ಗದ ಜನರನ್ನು ಭಗವಂತನಲ್ಲಿ ಶರಣಾಗುವಂತೆ ಬೋಧಿಸಿದ ಭಕ್ತಿ ಮಾರ್ಗದ ಒಂದು ಮೂಲಕ ಸಮಾಜ ಮತ್ತು ಧರ್ಮವನ್ನು ಪುನಶ್ಚೇತನಗೊಳಿಸಿದ್ದಾರೆ. ಅದರಲ್ಲಿ ನಾವು ಮೊಟ್ಟ ಮೊದಲು ಆಚಾರ್ಯರಲ್ಲಿ ನಾವು ನೋಡಿದಪ್ಪ ಅಂದ್ರೆ ಶಂಕರಾಚಾರ್ಯರಿಗೆ ಶಂಕರಾಚಾರ್ಯ ಇವರು ಅದ್ವೈತ ಮತವನ್ನು ಪ್ರಾರಂಭಿಸಿದರು. ಇವರು ಕೇರಳದ ಕಾಲಡಿ ಎಂಬಲ್ಲಿ ಅವರು ಆರೋಗ್ಯ ಮತ್ತು ಪಟ್ಟ ನಂಬುದರಿ ವರ್ಷದಲ್ಲಿ ಬ್ರಾಹ್ಮಣರು ಜನಿಸಿದರು. ತಂದೆ ಶಿವಗುರು ತಾಯಿ ಆರ್ಯವರ ಮಗನಾಗಿ ಅಪ್ರತಿಮ ಬುದ್ಧಿವಂತ ಹೊಂದಿದಂತಹ ಮಗನಾಗಿ ಶಂಕರರು ತಮ್ಮ ಜನಿಸಿದರು. ಆವಾಗ ಅವರು ಚಿಕ್ಕ 7ನೇ ವರ್ಷದಲ್ಲಿ ಎಲ್ಲಾ ಸ್ತೋತ್ರಗಳನ್ನು ಅವರಿಗೆ ಪಾಂಡಿತ್ಯವನ್ನು ಪಡೆದಿದ್ದರು. ಗೋವಿಂದ ಭಗವತ್ಪಾದ ಗುರುಗಳಲ್ಲಿ ಇವರು ವೇದಾಭ್ಯಾಸಗಳ ಅಧ್ಯಯನವನ್ನು ನಡೆಸಿದರು. ಶಂಕರರು ಉಪನಿಷತ್ತು ಮತ್ತು ಬ್ರಹ್ಮಸೂತ್ರಗಳ ಅಧ್ಯಯನ ಮಾಡಿ ಅದ್ವೈತ ಸಿದ್ಧಾಂತವನ್ನು ಅವರು ಮಾಡಿ ಪ್ರತಿಪಾದನೆಗಳು. ಅದ್ವೈತ ಏನು? ಏಕದೇವೋಪಾಸನೆ ಅಥವಾ ಒಬ್ಬನೇ ಒಂದೇ ಅರ್ಥ. ಅದ್ವೈತ ಅಂದ್ರೆ ಒಂದೇ ಏಕ ಅಥವಾ ಒಂದೇ ಅರ್ಥ. ಇದರ ಪ್ರಕಾರವಾಗಿ ಜೀವಾತ್ಮ ಪರಮಾತ್ಮ ಬೇರೆ ಯಾರಲ್ಲ, ಬೇರೆ ಬೇರೆ ಅಲ್ಲ, ಯಾರು ಎರಡೂ ಒಂದೇ, ಬ್ರಹ್ಮನೊಬ್ಬನೇ ಸತ್ಯ, ಉಳಿದ ಜಗತ್ತು ಮಿಥ್ಯ ಅಂತ ಅವರು ಪ್ರತಿಪಾದನೆ ಮಾಡಿದರು. ಜಗತ್ತು ಒಂದು ಮಾಯೆ, ಜಗತ್ತನ್ನು ಮಾಯಿದಂತೆ. ಆಮೇಲೆ ಬ್ರಹ್ಮ ಮಾತ್ರ ಸತ್ಯ ಜ್ಞಾನವಾಗಿಂದ ನಾವು ಪ್ರಪಂಚದ ಈ ಮಾಯೆಯನ್ನು ತಿಳಿದುಕೊಳ್ಳಬೇಕಾಗುತ್ತದೆ ಅಂತೇಳಿ ಅವರು ಹೇಳಿದ್ದಾರೆ. ಅದೇ ರೀತಿಯಾಗಿ ಅವರು ಪರಮ ಸತ್ಯವಾದಂಥ ಬ್ರಹ್ಮನೊಡನೆ ತಮ್ಮ ಜೀವಾತ್ಮವನ್ನು ವಿಲೀನಗೊಳಿಸಬೇಕು, ಆಗ ಮಾತ್ರ ಎಲ್ಲರಿಗೂ ಮೋಕ್ಷ ಪ್ರಾಪ್ತಿ ಆಗುತ್ತದೆ ಅಂತ ಅವರು ಹೇಳಿದ್ದಾರೆ. ಆಮೇಲೆ ಹೀಗೆ ಶಂಕರರು ಜ್ಞಾನ ಮಾರ್ಗದ ಪ್ರವರ್ತಕರಾಗಿದ್ದಾರೆ. ಇನ್ನ ಜೀವಾತ್ಮನಿಗೆ ಪ್ರತ್ಯೇಕವಾಗಿ ಅಸ್ತಿತ್ವವಿದೆಯೆಂದು ಪ್ರತಿಪಾದಿಸಿದ ಶಂಕರರು ಇವನ್ನೇ ನಾನು ಒಬ್ಬನೇ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ ಅಂತ ಅವರು ಹೇಳಿದ್ದಾರೆ. ಅಹಂ ಬ್ರಹ್ಮಾಸ್ಮಿ ಎಂಬುದಾಗಿ ಪ್ರತಿಪಾದಿಸಿ ಸಕಲ ಜೀವರಾಶಿಗಳಲ್ಲಿರುವ ಚೇತನ ಶ್ರೇಷ್ಠವಾದುದು ಎಂದು ಅವರು ಪ್ರತಿಪಾದನೆ ಮಾಡಿದ್ದಾರೆ. ಮೂಲಕವಾಗಿ ಅಸ್ತಿತ್ವದ ನೆಲೆಯಲ್ಲಿ ಅವರು ಸಮಾನತೆಯನ್ನು ಬೋಧಿಸಿದರು. ಬ್ರಹ್ಮ ಸತ್ಯ ಮತ್ತು ಅದು ನಿರ್ಗುಣ, ನಿರ್ಗುಣ, ಅದಕ್ಕೆ ಲಕ್ಷಣಗಳಿಲ್ಲ ಮತ್ತು ಅವಕಾಶಗಳಿಂದ ಪ್ರತಿಪಾದನೆ ಮಾಡಿದರು. ಹೀಗೆ ಶಂಕರರು ಪ್ರಾಧಾನ್ಯಪ ವಂಶದಲ್ಲಿ ನಂಬೂದರಿ ವಂಶಕ್ಕೆ ಸೇರಿ ಶಿವಗುರು ಮತ್ತು ಆರ್ಯಪರ ಪಟ್ಟ ಮಗನಾಗಿ ಜನಿಸಿದರು. ಆವಾಗ ಅಪ್ರತಿಮ ಬುದ್ಧಿವಂತ 7ನೇ ವಯಸ್ಸಿನಲ್ಲಿ ಅವರು ಬುದ್ಧಿವಂತರಾಗಿ ತಮ್ಮ ವಯಸ್ಸಿನಲ್ಲಿ ಎಲ್ಲಾ ಶ್ಲೋಕಗಳನ್ನು ಅಧ್ಯಯನ ಮಾಡಿದರು. ಆಮೇಲೆ ಗೋವಿಂದ ಭಗವತ್ಪಾದ ಗುರುಗಳಲ್ಲಿ ಇವರು ವೇದ ಶಾಸ್ತ್ರಗಳ ಬಗ್ಗೆ ಅಧ್ಯಯನ ಮಾಡಿದರು. ಶಂಕರಾಚಾರ್ಯರು ಉಪನಿಷತ್ತು ಮತ್ತು ಬ್ರಹ್ಮಸೂತ್ರಗಳ ಆಳವಾದ ಅಧ್ಯಯನ ಮಾಡಿ ಅದ್ವೈತ ಸಿದ್ಧಾಂತವನ್ನು ಅವರು ಮಾಡಿದರು. ಅದೇ ರೀತಿಯಾಗಿ ಅದ್ವೈತ ಏನು? ಏಕ ಅಥವಾ ಒಂದೇ ಎಂದರ್ಥ. ಇದರ ಪ್ರಕಾರ ಜೀವಾತ್ಮ ಪರಮಾತ್ಮ ಬೇರೆ ಬೇರೆ ಅಲ್ಲ, ಎರಡು ಒಂದೇ, ಬ್ರಹ್ಮನೇ ಒಬ್ಬನೇ ಸತ್ಯ, ಉಳಿದೆಲ್ಲ ಜಗತ್ತು ಮಿಥ್ಯ ಅಂತ ಅವರು ಹೇಳಿದ್ದಾರೆ. ಜಗತ್ತು ಒಂದು ಮಾಯೆ, ಬ್ರಹ್ಮ ಮತ್ತು ಸತ್ಯ, ಬ್ರಹ್ಮ ಮಾತ್ರ ಸತ್ಯ, ಜ್ಞಾನ ಮಾರ್ಗದಿಂದ ನಾವು ತಿಳಿದುಕೊಳ್ಳಬಹುದಾಗುತ್ತೆ. ಅದೇ ರೀತಿಯಾಗಿ ಪ್ರಪಂಚದ ಮಾಯವನ್ನು ತಿಳಿದುಕೊಳ್ಳಲಿಕ್ಕೆ ಅವರು ಪರಮ ಸತ್ಯವಾದ ಬ್ರಹ್ಮದೊಡನೆ ನಮ್ಮ ಜೀವಾತ್ಮವನ್ನು ವಿಲೀನಗೊಳಿಸಬೇಕು, ಆಗ ಮಾತ್ರ ಎಲ್ಲರಿಗೂ ಮೋಕ್ಷ ಪ್ರಾಪ್ತಿ ಆಗುತ್ತದೆ ಅಂತ ಅವರು ಹೇಳಿದ್ದಾರೆ. ಎಲ್ಲರಿಗೂ ಏನಾಗುತ್ತೆ ಹೇಳಿ? ಮೋಕ್ಷ ಸಿಗುತ್ತದೆ ಅಂತ ಅವರು ಹೇಳಿದ್ದಾರೆ. ಆಮೇಲೆ ಪ್ರಾಪ್ತಿ ಆಗೋದಕ್ಕೆ ಸಾಧ್ಯ. ಹೀಗೆ ಶಂಕರರು ಜ್ಞಾನ ಮಾರ್ಗದ ಪ್ರವರ್ತಕರಾಗಿ ಕೆಲಸ ಮಾಡಿದರು. ಜೀವಾತ್ಮನಿಗೆ ಪ್ರತ್ಯಕ್ಷ ಅಸ್ತಿತ್ವವಿಲ್ಲವೆಂದು ಪ್ರತಿಪಾದನೆ ಮಾಡಿದರೆ ಶಂಕರರು ಇದನ್ನೇ ನಾನೇ ಬ್ರಹ್ಮ ಅಥವಾ ಅಹಂ ಬ್ರಹ್ಮಾಸ್ಮಿ ಎಂಬುದಾಗಿ ಪ್ರತಿಪಾದನೆ ಮಾಡಿದ್ದಾರೆ. ಸಕಲ ಜೀವರಾತ್ರಿಗಳಲ್ಲಿಯೂ ನಾವು ಬೋಧಿಸಿದ ಶ್ರೇಷ್ಠವಾದವರೇ ಚೇತನ ಎಂದು ಪ್ರತಿಪಾದನೆ ಮೂಲಕವಾಗಿ ಅಸ್ತಿತ್ವಕ್ಕೆ ನೆನೆದು ಅವರು ಸಮಾನತೆಯನ್ನು ಬೋಧಿಸಿದರು. ಬ್ರಹ್ಮವು ಸತ್ಯ, ಅದು ನಿರ್ಗುಣ, ಅದಕ್ಕೆ ಲಕ್ಷಣಗಳಿಲ್ಲ ಎಂದು ಅವಕಾಶಗಳಿಂದ ಅವರು ಪ್ರತಿಪಾದಿಸಿದರು. ಇನ್ನು ಶಂಕರಾಚಾರ್ಯರು ರಚಿತ ಗ್ರಂಥಗಳು ಯಾವುದನ್ನು ಬಗ್ಗೆ ನಾವು ನೋಡೋಣ. ಶಂಕರಾಚಾರ್ಯರು ಆನಂದ ಲಹರಿ, ಸೌಂದರ್ಯ ಲಹರಿ, ಶಿವಾನಂದ ಲಹರಿ, ವಿವೇಕ ಚೂಡಾಮಣಿ, ಪ್ರಬುದ್ಧ ಸುಧಾಕರ ಹಾಗೂ ದಕ್ಷಿಣಮೂರ್ತಿ ಸ್ತೋತ್ರ ಮುಖ್ಯವಾದ ಗ್ರಂಥಗಳನ್ನು ಶಂಕರರು ಭಜಗೋವಿಂದ ಸ್ತೋತ್ರವನ್ನು ಸಹ ಅವರು ಮಾಡಿದ್ದಾರೆ. ಅದಕ್ಕೆ ಅತ್ಯಂತ ಜನಪ್ರಿಯವಾಗಿರುವ ಭಜಗೋವಿಂದ ಶಂಕರರು ಕಾಲಡಿಯಲ್ಲಿ ಕನ್ಯಾಕುಮಾರಿಯಿಂದ ಉತ್ತರ ಕಾಶ್ಮೀರಕ್ಕೆ ಅವರು ಪ್ರಯಾಣ ಮಾಡಿದರು. ಅವರು ಇಡೀ ಭಾರತವನ್ನು ಸಂಚಾರ ಮಾಡಿ ತಮ್ಮ ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದರು.
ಹಾಗೆ ತಮ್ಮ ಅದ್ವೈತ ಸಿದ್ಧಾಂತದ ಪ್ರಚಾರಕ್ಕಾಗಿ ಭಾರತದ ವಿವಿಧೆಡೆಗಳಲ್ಲಿ 5 ಪೀಠಗಳನ್ನು ಸ್ಥಾಪಿಸಿದರು. 5 ಪೀಠಗಳನ್ನು ಅವರು ಸ್ಥಾಪಿಸಿದ್ದಾರೆ. ಆದರೆ ಶಂಕರರು ಭಾರತೀಯ ದಾರ್ಶನಿಕ ಚಿಂತನೆಗೆ ಹೊಸ ರೂಪವನ್ನು ಮತ್ತು ಚೈತನ್ಯವನ್ನು ನೀಡಿದ್ದಾರೆ. ಹಂಗಾರೆ 5 ಪೀಠಗಳು ಯಾವಪ್ಪ ಅಂದರೆ, ಬದರಿಯಲ್ಲಿ ಜ್ಯೋತಿರ್ಪೀಠ, ಭಾರತದಲ್ಲಿ ಕಳ್ಕಾಳ್ ಪೀಠ, ಪುರಿಯಲ್ಲಿ ಗೋವರ್ಧನ ಪೀಠ, ಶೃಂಗೇರಿಯಲ್ಲಿ ಶಾರದಾ ಪೀಠ, ಆಮೇಲೆ ಕಂಚಿಯಲ್ಲಿ ಕಾಮಕೋಟಿ ಪೀಠ. ಈಗ 5 ಪೀಠಗಳನ್ನು ಶಂಕರಾಚಾರ್ಯರು ಸ್ಥಾಪನೆ ಮಾಡಿದ್ದಾರೆ. ಇನ್ನು ಶಂಕರ ರಚಿತ ಗ್ರಂಥಗಳು ಶಂಕರ ಭಾಷಾ, ಆಮೇಲೆ ಆನಂದ ಲಹರಿ, ಸೌಂದರ್ಯ ಲಹರಿ, ಶಿವಾನಂದ ಲಹರಿ, ವಿವೇಕ ಚೂಡಾಮಣಿ, ಪ್ರಬುದ್ಧ ಚೂಡಾಕರ, ಹೀಗೆ ದಕ್ಷಿಣಾಮೂರ್ತಿ ಸ್ತೋತ್ರ ಮುಖ್ಯವಾದ ಗ್ರಂಥಗಳು. ಶಂಕರರು ಭಜಗೋವಿಂದ ಸ್ತೋತ್ರವನ್ನು ಅತ್ಯಂತ ಜನಪ್ರಿಯವಾಗಿ ಮಾಡಿದರು. ಇನ್ನು ಶಂಕರ ಕಾಲ್ನಡಿಗೆಯಲ್ಲಿ ಕನ್ಯಾಕುಮಾರಿ ಕಾಶ್ಮೀರಕ್ಕೆ ಇಡೀ ಭಾರತವನ್ನು ಸಂಚರಿಸಿ ತಮ್ಮ ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದರು. ತಮ್ಮ ಅದ್ವೈತ ಸಿದ್ಧಾಂತದ ಪ್ರಚಾರಕ್ಕಾಗಿ ಭಾರತದ ವಿವಿಧೆಡೆಗಳಲ್ಲಿ 5 ಪೀಠಗಳನ್ನು ಸ್ಥಾಪಿಸಲು ಶಂಕರರು ಭಾರತೀಯ ದಾರ್ಶನಿಕ ಚಿಂತನೆಗೆ ಹೊಸ ರೂಪವನ್ನು ನೀಡಿದ್ದಾರೆ, ಹೊಸ ಚೈತನ್ಯವನ್ನು ನೀಡಿದ್ದಾರೆ. ಹಂಗಾದ್ರೆ ಅವರು ಎಲ್ಲೆಲ್ಲಿ ಸ್ಥಾಪನೆ ಮಾಡಿದ್ದಾರೆ ಗೊತ್ತಿರಬೇಕಪ್ಪ ಅಂದರೆ, ಅವರು ಬದರಿಯಲ್ಲಿ ಜ್ಯೋತಿರ್ಪೀಠ, ದ್ವಾರಕೆಯಲ್ಲಿ ಕಾಳ್ಕಾಳ್ ಪೀಠ, ಪುರಿಯಲ್ಲಿ ಗೋವರ್ಧನ ಪೀಠ, ಶೃಂಗೇರಿಯಲ್ಲಿ ಶಾರದಾ ಪೀಠ, ಆಮೇಲೆ ಕಂಚಿಯಲ್ಲಿ ಕಾಮಕೋಟಿ ಪೀಠವನ್ನು ಹೀಗೆ ಅವರು ಪ್ರಚಾರ ಮಾಡಿ ಇಡೀ ತಮ್ಮ ಅದ್ವೈತ ಸಿದ್ಧಾಂತವನ್ನು ಮಾಡಿದರು. ಅರ್ಥ ಆಯ್ತಾ ಇದು? ನೋಡಿ, ಶಂಕರಾಚಾರ್ಯ ಬಗ್ಗೆ ಅರ್ಥ ಆಯ್ತಾ? ಈಗ ನಾವು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ನೀವು ಉತ್ತರ ಹೇಳಬೇಕು. ಈಗ ಮುಂದಿನ ಒಂದು ಆಚಾರ್ಯ ಅಂದ್ರೆ ರಾಮಾನುಜಾಚಾರ್ಯ ಬಗ್ಗೆ ನಾವು ತಿಳ್ಕೊಳ್ಳೋಣ. ರಾಮಾನುಜಾಚಾರ್ಯರು ಇವರು ವಿಶಿಷ್ಟಾದ್ವೈತ ವಿಶಿಷ್ಟದ್ವೈತವನ್ನು ಮಾಡಿದ್ದಾರೆ. ರಾಮಾನುಜಾಚಾರ್ಯರು ತಮಿಳುನಾಡಿನ ಚೆನ್ನೈ ಸಮೀಪ ಅವರು ಶ್ರೀ ಪೆರಂಬೂರು ಎಂಬಲ್ಲಿ ಹಳ್ಳಿಯಲ್ಲಿ ಜನಿಸಿದರು. ಕೇಶವ ಶೋಭೆಯಾಗಿ ತಾಯಿ ಕಾಂತಿವತಿಯಾಗಿ ಅವರು ಮಗನಾಗಿ ಜನಿಸಿದರು. ಆಮೇಲೆ ಅವರು ದಕ್ಷಿಣ ಭಾರತದ ಪ್ರಸಿದ್ಧ ವಿದ್ಯಾಕೇಂದ್ರವಾಗಿದ್ದ ಕಂಚಿಯಲ್ಲಿ ಯಾದವ ಪ್ರಕಾಶದ ಬಳಿ ವೇದ ಉಪನಿಷತ್ತುಗಳ ಅಧ್ಯಯನ ಮಾಡಿದರು. ನಂತರ ಶ್ರೀರಂಗಂ ಕೇರಳ ತೆರಳಿ ಅಲ್ಲಿಯ ಮಠದ ಪೀಠಾಧಿಷ್ಠಾದರು. ಶೈವ ಧರ್ಮವನ್ನು ಅವಲಂಬಿಯಾಗುತ್ತ ಅವರು ಚೋಳ ದೊರೆಯ ಮಠದ ಪೀಠಾಧಿಷ್ಠ ಶೈವ ಧರ್ಮದ ಅವಲಂಬಿಯಾಗುತ್ತ ಚೋಳ ದೊರೆಯು ರಾಮಾನುಜಾಚಾರ್ಯರಿಗೆ ಕಿರುಕುಳ ನೀಡುತ್ತಿದ್ದ. ಆಗ ಕರ್ನಾಟಕ ಭಾಗದ ಹೊಯ್ಸಳ ದೊರೆ ಬಿಟ್ಟಿದೇವನ ಅವರನ್ನು ಸ್ವಾಗತಿಸಿದರು. ನಂತರ ದೊರೆ ಬಿಟ್ಟಿದೇವನ ವೈಷ್ಣವ ಧರ್ಮ ಸಂಪ್ರದಾಯಕ್ಕೆ ಮತಾಂತರಗೊಂಡು ವಿಷ್ಣುವರ್ಧನ ಎಂಬ ಹೆಸರು ಪಡೆದೆಂದು ಹೇಳಲಾಗುತ್ತದೆ. ರಾಮಾನುಜರು ಮೇಲುಕೋಟೆಗೆ ತೆರಳಿ ಚಂದ್ರನಾರಾಯಣ ಸ್ವಾಮಿ ದೇವಾಲಯವನ್ನು ಅವರು ನಿರ್ಮಿಸಿದರು. ಇನ್ನು ರಾಮಾನುಜಾಚಾರ್ಯರು ಜನಸಾಮಾನ್ಯರಿಗೆ ಮುಕ್ತಿ ಮಾರ್ಗವನ್ನು ತೋರಿಸಲು ಅತೀವ ಆಸಕ್ತಿ ವಹಿಸಿದರು. ಅವರು ಪ್ರತಿಪಾದಿಸಿದ್ದನ್ನು ವಿಶಿಷ್ಟಾದ್ವೈತ ಎಂದು ಇಲ್ಲಿ ಕರೀತಾರೆ. ಅದೇ ರೀತಿಯಲ್ಲಿ ಇದರ ಪ್ರಕಾರವಾಗಿ ಜೀವ ಮತ್ತು ಪ್ರಕೃತಿ ಬ್ರಹ್ಮನ ಅಧೀನ, ಜೀವ ಮತ್ತು ಪ್ರಕೃತಿ ಬ್ರಹ್ಮನ ಅಧೀನ, ಆತ್ಮ ಮತ್ತು ಪರಮಾತ್ಮ ಏಕಕಾಲ ಒಂದಾಗಲು ಸಾಧ್ಯವಿಲ್ಲ, ಅದು ಹೇಳಿದರು. ಸಾಧ್ಯವಿಲ್ಲ ಎಂದು ತಿಳಿಸಿದರು. ಜಗತ್ತು ಬ್ರಹ್ಮನ ವ್ಯಕ್ತ ಬಂದ ರೂಪವೆಂದು ಮತ್ತು ಜಗತ್ತು ಈ ಅತಿ ಸತ್ಯವೆಂದು ಪ್ರತಿಪಾದನೆ ಮಾಡಿದ್ದಾರೆ. ಆಮೇಲೆ ಮುಕ್ತಿ ಸಾಧಕಕ್ಕೆ ಭಕ್ತಿ ಮಾರ್ಗ ಪ್ರಪತ್ತಿ, ಆಮೇಲೆ ಅತೀವ ಶರಣಾಗತ ಭಕ್ತಿ ಬಹಳ ಮುಖ್ಯವೆಂದು ಹೇಳ್ತಾರೆ. ಆಮೇಲೆ ಜಾತಿವಾದವನ್ನು ಖಂಡಿಸಿದ್ದಾರೆ. ರಾಮಾನುಜರು ಭಕ್ತಿ ತತ್ವವನ್ನು ಎಲ್ಲಾ ಭಕ್ತಿಯ ಜನರಿಗೂ ಉಪದೇಶ ಮಾಡಿದ್ದಾರೆ. ಆಶೆಗಳಿಂದ ದೂರಾಗಿ ಅಂತ ಹೇಳ್ತಾರೆ. ಆಶೆ ದೂರಾಗಿ ಆತ್ಮ ಪರಿಶುದ್ಧತೆಯಿಂದ ಭಗವಂತನಿಗೆ ಶರಣಾಗಬೇಕೆಂದು ಅವರು ತಿಳಿಸಿದರು. ಹೀಗೆ ಮೋಕ್ಷ ಸಾಧನೆಗಾಗಿ ಭಕ್ತಿ ಮಾರ್ಗವನ್ನು ಪ್ರತಿಪಾದನೆ ಮಾಡಿದ್ದಾರೆ. ಇನ್ನು ರಾಮಾನುಜರು ಶಾಸ್ತ್ರಗಳ ಅಧ್ಯಯನ ಮಾಡಿ ಅನೇಕ ಕೃತ್ಯಗಳನ್ನು ಅವರು ಮಾಡಿದ್ದಾರೆ, ಕೃತ್ಯಗಳು ರಚಿಸಿದ್ದಾರೆ. ಅದರಲ್ಲಿ ವೇದಾಂತ ಸಂಗ್ರಹ, ವೇದಾಂತ ಸಾರ, ವೇದಾಂತ ದೀಪಿಕೆ, ಶ್ರೀಭಾಷಾ ಹಾಗೂ ತಮ್ಮ ಮಹತ್ವಪೂರ್ಣ ಗ್ರಂಥವಾದಂಥ ಗೀತಾ ಭಾಷಾ ಎಂಬ ಇದರಲ್ಲಿ ಅವರು ಭಕ್ತಿ ತತ್ವಕ್ಕೆ ಅನನ್ಯತೆಯನ್ನು ಮತ್ತು ಪ್ರಾಧಾನ್ಯತೆಯನ್ನು ತಂದುಕೊಟ್ಟಿದ್ದಾರೆ. ಉತ್ತರ ಭಾರತದ ಸಂತ ರಮಾನಂದರು, ರಾಯದಾಸರು ರಾಮಾನುಜರ ಸಿದ್ಧಾಂತದಿಂದ ಪ್ರಭಾವಿತರಾದರು. ಇದರಿಂದ ಉತ್ತರ ಭಾರತದಲ್ಲಿ ಭಕ್ತಿ ಪಂಥ ಬೆಳವಣಿಗೆ ದಾರಿಯಾಯಿತು. ಆಮೇಲೆ ಹಾಗೆ ವಿಜಯನಗರದ ತುಳು ಮತ್ತು ಅರಿವಿನ ನಂತರ ವಂಶದ ದೊರೆಗಳು ಈ ತತ್ವದ ಅನುಯಾಯಿಗಳಾದರು. ಇನ್ನು ನೀವು ತಿಳಿಯಬೇಕು, ದಕ್ಷಿಣ ಭಾರತದಲ್ಲಿ ಕೆಲವು ಪ್ರಮುಖ ವೈಷ್ಣವ ಮಠಗಳಿವೆ. ಅವ್ಯಾವ ಅಂದರೆ ಯತಿರಾಜ ಮಠ, ಮೇಲುಕೋಟೆ ಮತ್ತು ಪೆರಂಬೂರು, ಪರಕಾಲ ಬ್ರಹ್ಮತಂತ್ರ ಮಠ ಅದು ಮೈಸೂರು, ಅಹೋಬಳ ಮಠ, ಅಹೋಬಳ ಗುಂಟೂರು ಆಂಧ್ರ ಪ್ರದೇಶ,
ಆಂಡರ್ಸ್ಟ್ಯಾಂಡ್ ಮಠ ಶ್ರೀರಂಗಂ, ಆಮೇಲೆ ವಾಮಾಯಿಮಲೆ ಮಠ ಸುಚೀಂದ್ರಂ, ಈ ಒಂದು ಕಡೆಯಲ್ಲಿ ಅವರು 5 ಮಠಗಳನ್ನು ಸ್ಥಾಪನೆ ಮಾಡಿದರು. ಇನ್ನು ರಾಮಾನುಜಾಚಾರ್ಯ ಬಗ್ಗೆ ವಿಶಿಷ್ಟತೆ ಮಾಡಿದರೆ ಅವರು ರಾಮಾನುಜಾಚಾರ್ಯ ತಮಿಳುನಾಡಿನ ಚೆನ್ನೈನ ಪೆರಂಬಲೂರಿನಲ್ಲಿ, ಆಮೇಲೆ ಕೇಶವ ಮತ್ತು ಕಾಂತಿಮತಿ ಮಗನಾಗಿ ದಕ್ಷಿಣ ಭಾರತದಲ್ಲಿ ಅಧ್ಯಯನ ಮಾಡಿ ಪೀಠ ಮಾಡಿದರು. ಅದೇ ಪ್ರಕಾಶ ಬಳಿ ಯಾದವ ಪ್ರಕಾಶ ಗುರುಗಳಂತ ಕಂಚಿಯಲ್ಲಿ ಅಧ್ಯಯನ ಮಾಡಿ ಅವರು ಮಾಡಿದರು. ಅದೇ ರೀತಿಯಾಗಿ ಅವರು ರಾಮಾನುಜರು ಜನಸಾಮಾನ್ಯರಿಗೆ ಮುಕ್ತಿ ಮಾರ್ಗವನ್ನು ಅತೀವ ಆಸಕ್ತಿ ತೋರಿಸಿದರು. ಅದೇ ರೀತಿಯಾಗಿ ಅವರು ಸಿದ್ಧಾಂತದ ವಿಶಿಷ್ಟತೆಯನ್ನು ಕರೆಯಲಾಗುವುದು. ಇವರ ಪ್ರಕಾರವಾಗಿ ಪ್ರಕೃತಿ ಮತ್ತು ಬ್ರಹ್ಮ ಆಧೀನ ಎಂದು ಹೇಳಿದರೆ, ಆತ್ಮ ಮತ್ತು ಪರಮಾತ್ಮ ಒಂದಾಗಲು ಸಾಧ್ಯವಿಲ್ಲ ಹೇಳಿದರೆ, ಜಗತ್ತು ಬ್ರಹ್ಮನ ವ್ಯಕ್ತಗೊಂಡಂತ ಒಂದು ಮತ್ತು ಜಗತ್ತು ಈ ಸತ್ಯವನ್ನು ಇಲ್ಲಿ ಪ್ರತಿಯೊಂದು ಮಾಡಿದೆ. ಇಲ್ಲಿ ಮುಕ್ತಿ ಸಾಧನೆಗೆ ಭಕ್ತಿ ಮುಕ್ತಿ ಬೇಕಂತ ಹೇಳಿದ್ದಾರೆ. ಆಮೇಲೆ ಪ್ರಪತ್ತಿ ಬೇಕಂದ್ರೆ ಅತೀವ ಶರಣಾಗತಿ ಭಕ್ತಿ ಬಹಳ ಮುಖ್ಯವಾದದ್ದು ಅವರು ಹೇಳಿದ್ದಾರೆ. ಜಾತಿವಾದವನ್ನು ಖಂಡಿಸಿದ್ದಾರೆ. ರಾಮಾನುಜರು ಭಕ್ತಿ ತತ್ವವನ್ನು ಎಲ್ಲಾ ಜಾತಿಯ ಜನತೆ ಉಪದೇಶ ಮಾಡಿದರೆ ಆಶಾಗಿ ಆತ್ಮ ಪರಿಶುದ್ಧತೆಯನ್ನು ಕೂಡಿ ಅಂತ ಅವರು ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಭಗವಂತನಿಗೆ ಶರಣಾಗಬೇಕು ಅಂತ ಹೇಳಿದ್ದಾರೆ. ಹೀಗೆ ಮೋಕ್ಷ ಸಾಧನೆಗೆ ಭಕ್ತಿ ಮಾರ್ಗವನ್ನು ಪ್ರತಿಪಾದಿಸಿದರು. ಇನ್ನು ರಾಮಾನುಜಾಚಾರ್ಯರು ಶಾಸ್ತ್ರೀಯ ಅಧ್ಯಯನ ಮಾಡಿ ಅನೇಕ ಕೃತಿಗಳನ್ನು ಸಹ ಬರೆದಿದ್ದಾರೆ. ಆಮೇಲೆ ವೇದಾಂತ ಸಂಘ, ವೇದಾಂತ ಸಾರ, ವೇದಾಂತ ದೀಪಿಕಾ, ಶ್ರೀಭಾಷಾ ಹಾಗೂ ತಮ್ಮ ಮಹತ್ವಪೂರ್ಣ ಗ್ರಂಥವಾದಂಥ ಒಂದು ಗೀತ ಭಾಷ್ಯದಲ್ಲಿ ಭಕ್ತಿ ತತ್ವಕ್ಕೆ ಅನನ್ಯತೆಯನ್ನು ಅವರು ತಂದು ಪ್ರಾಧಾನ್ಯತೆಯನ್ನು ತಂದುಕೊಟ್ಟಿದ್ದಾರೆ. ಉತ್ತರ ಭಾರತದ ಸಂತ ಆದಂತಹ ರಾಮಾನಂದ ರಾಯಿದಾಸರು, ಆಮೇಲೆ ರಾಮಾನುಜರ ಸಿದ್ಧಾಂತದಿಂದ ಅವರು ಈ ಪ್ರಭಾವಿತರಾದರು. ಇದರಿಂದ ಉತ್ತರ ಭಾರತದಲ್ಲಿ ಭಕ್ತಿ ಪಂಥ ಬೆಳೆಯಲಿಕ್ಕೆ ಒಂದು ದಾರಿಯಾಯಿತು. ಹಾಗೆ ಅವರು ವಿಜಯನಗರ ಸಾಮ್ರಾಜ್ಯದ ಆಳುವ ತುಳುವ ಮತ್ತು ಅರವೀಡು ವಂಶದ ದೊರೆಗಳಾಗಿ ಒಂದು ತತ್ವದ ಅನುಯಾಯಿಗಳಾದರು. ಹಂಗಾದ್ರೆ ನಾವು ದಕ್ಷಿಣ ಭಾರತದಲ್ಲಿ ಕೆಲವು ಪ್ರಮುಖ ಶ್ರೀ ವೈಷ್ಣವ ಮಠಗಳಿವೆ. ಅವು ಅಂದರೆ ಯತಿರಾಜ ಮಠ, ಮೇಲುಕೋಟೆ ಮತ್ತು ಪೆರಂಬಲೂರು, ಪರಕಾಲ ಬ್ರಹ್ಮತಂತ್ರ ಮಠ ಮೈಸೂರು, ಅಹೋಬಲ ಮಠ, ಅಹೋಬಲ ಗುಜರಾತ್, ಗುಂಟೂರು ಆಂಧ್ರಪ್ರದೇಶ ಗುಂಟೂರು. ಅದೇ ರೀತಿ ಅಂಡವನ್ ಮಠ ಶ್ರೀರಂಗಂ, ಆಮೇಲೆ ವಾಮನಮಲೈ ಮಠ ಸುಚೇಂದ್ರಂ, ಈ ಒಂದು ಪ್ರದೇಶದಲ್ಲಿ ಅವರ ಹೀಗೆ ಅವರು 2ನೇ ಒಂದು ರಾಮಾನುಜರು. ಇನ್ನ 3ನೇದರ ಅಂದರೆ ಮಧ್ವಾಚಾರ್ಯ, ಅವರು ದ್ವೈತ ಸಿದ್ಧಾಂತ ಮಾಡಿದರು. ಮಧ್ವಾಚಾರ್ಯರು ಮಧ್ವಾಚಾರ್ಯರು ಕರ್ನಾಟಕದ ಉಡುಪಿ ಬಳಿ ಪಾಜಕದಲ್ಲಿ ಅವರು ಜನಿಸಿದರು. ಮಧ್ಯಗೆಯ ಭಟ್ಟ ಮತ್ತು ವೇದಾವತಿಯವರ ಮಗನಾಗಿ ಜನಿಸಿದರು. ವಿಷ್ಣು ಇವರ ಆರಾಧ್ಯ ದೈವ. ಆಮೇಲೆ ಮಧ್ವಾಚಾರ್ಯರು ಬಾಲಕರಾಗಿದ್ದಾಗ ಅಪ್ರತಿಮ ಪಾಂಡಿತ್ಯವನ್ನು ತೋರಿದರೆಂದು ಹೇಳಲಾಗಿದೆ. ಗುರುಗಳಾದ ಅತ್ಯುತ್ತಮ ಪ್ರೇಕ್ಷಕರಲ್ಲಿ ದೀಕ್ಷಾವನ್ನು ಪಡೆದುಕೊಂಡು ಗುರುಗಳಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವಾಗಲೇ ಮಧ್ವಾಚಾರ್ಯರು ಸ್ವತಂತ್ರವಾಗಿ ತಮ್ಮ ಜ್ಞಾಪಕ ಶಕ್ತಿಯನ್ನು ಗಳಿಸಿಕೊಂಡರು ಹಾಗೂ ಧರ್ಮಶಾಸ್ತ್ರದ ವಾದದಲ್ಲಿ ತಮ್ಮ ಗುರುಗಳನ್ನೇ ಅವರು ಶೋಧಿಸಿದರು. ಇವರು ದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದರು. ದ್ವೈತ ಅಂದ್ರೆ ಏನು? 2 ಎಂದರ್ಥ. ದ್ವೈತ ಅಂದ್ರೆ 2 ಎಂದರ್ಥ ಆಗುತ್ತೆ. ಜೀವಾತ್ಮ ಪರಮಾತ್ಮ ಬೇರೆ ಬೇರೆ ಎಂಬುದು ಈ ದ್ವೈತ ಸಿದ್ಧಾಂತದ ಅರ್ಥ. ಇನ್ನು ಮಧ್ವಾಚಾರ್ಯರು ತಮ್ಮ ಸಿದ್ಧಾಂತದ ಪ್ರಚಾರಕ್ಕಾಗಿ ತೀರ್ಥಯಾತ್ರೆ ಕೈಗೊಂಡು ಹಲವಾರು ಚರ್ಚೆಗಳಲ್ಲಿ ಭಾಗವಹಿಸಿದರು. ಹಡಗಿನ ಗೋಪಿಚಂದ್ರ ಎಂಬ ಮಣ್ಣಿನ ಗುಡ್ಡೆಯಿಂದ ಕೈಗೊಂಡು ಹಲವಾರು ಚರ್ಚೆಗಳಲ್ಲಿ ಭಾಗವಹಿಸಿದರು. ಹಡಗಿನ ಗೋಪಿಚಂಡನೆಂಬ ಮಣ್ಣಿನ ಗುಡ್ಡೆಯಲ್ಲಿದ್ದ ಕೃಷ್ಣನ ವಿಗ್ರಹವನ್ನು ಉಡುಪಿಯಲ್ಲಿ ಪ್ರತಿಷ್ಠಾಪಿಸಿದರು. ಶ್ರೀಕೃಷ್ಣನ ಪೂಜೆಗಾಗಿ ಅಷ್ಟಮಠಗಳನ್ನು ಅವರು ಸ್ಥಾಪನೆಗೊಂಡರು. ಹಾಗಾದರೆ ಮಧ್ವ ಸ್ಥಾನದ ಅಷ್ಟಮಠಗಳು ಅಂದರೆ ಕಲ್ಲಿವಾರ ಮಠ, ಮಧುಮಾರು, ಕೃಷ್ಣಾಮಠ, ಕುತ್ತಿಗೆ, ಶಿರೂರು, ಸೋದೆ, ಕಾಳಿಯೂರು ಮತ್ತು ಪೇಜಾವರ ಮಠಗಳು ಮಧ್ವಾಚಾರ್ಯರು ಸ್ಥಾಪಿತ ಮಠಗಳಾಗಿವೆ. ಇನ್ನು ಮಧ್ವಾಚಾರ್ಯರು ಕರ್ನಾಟಕದ ಉಡುಪಿ ಜಿಲ್ಲೆಯ ಬಳಿ ಪಾಜಕದಲ್ಲಿ ಜನಿಸಿದರು. ಮಧ್ಯಗೆಯ ಭಟ್ಟರು ವೇದಾವತಿಯವರ ಮಗನಾಗಿ ಜನಿಸಿದರು. ವಿಷ್ಣು ಅವರ ಆರಾಧ್ಯ ದೈವವಾಗಿದ್ದ ಮಧ್ವಾಚಾರ್ಯರು ಬಾಲಕರಾಗಿದ್ದಾಗ ಅಪ್ರತಿಮ ಪಾಂಡಿತ್ಯವನ್ನು ತೋರಿದರೆಂದು ಹೇಳಲಾಗಿದೆ. ಗುರುಗಳಾದ ಅತ್ಯುತ್ತಮ ಪ್ರೇಕ್ಷಕರಲ್ಲಿ ದೀಕ್ಷೆ ಪಡೆದುಕೊಂಡರು. ಗುರುಗಳಲ್ಲಿ ಅಭ್ಯಾಸ ಮಾಡುತ್ತಿರುವಾಗಲೇ ಮಧ್ವಾಚಾರ್ಯರು ಸ್ವತಂತ್ರವಾಗಿ ತಮ್ಮ ಜ್ಞಾನಶಕ್ತಿಯನ್ನು ಬೆಳೆಸಿಕೊಂಡರು ಹಾಗೂ ಧರ್ಮಶಾಸ್ತ್ರವಾದದಲ್ಲಿ ತಮ್ಮ ಗುರುಗಳನ್ನೇ ಶೋಧಿಸಿದರು. ಇವರು ದ್ವೈತ ಸಿದ್ಧಾಂತವನ್ನು ದ್ವೈತ ಅಂದ್ರೆ 2 ಎಂದು ಇಲ್ಲಿ ಎಂದರ್ಥ. ಜೀವಾತ್ಮ ಮತ್ತು ಪರಮಾತ್ಮ ಬೇರೆ ಬೇರೆ ಎಂಬುದೇ ಈ ದ್ವೈತ ಸಿದ್ಧಾಂತದ ಅರ್ಥ.
ಮಧ್ವಾಚಾರ್ಯರು ತಮ್ಮ ಸಿದ್ಧಾಂತದ ಪ್ರಚಾರಕ್ಕಾಗಿ ತೀರ್ಥಯಾತ್ರೆ ಕೈಗೊಂಡು ಹಲವಾರು ಚರ್ಚೆಗಳಲ್ಲಿ ಅವರು ಭಾಗವಹಿಸಿದರು. ಹಳೆಯ ಗೋಪಿಚಂದನೆಂಬ ಮಣ್ಣಿನ ಗೂಡೆಯಲ್ಲಿದ್ದಂಥ ಶ್ರೀಕೃಷ್ಣನ ವಿರುದ್ಧವನ್ನು ಮೂರ್ತಿಯಲ್ಲಿ ಪ್ರತಿಷ್ಠಾಪಿಸಿದರು. ಶ್ರೀಕೃಷ್ಣನ ಪೂಜೆಯಲ್ಲಿ ಅವರು ಅಷ್ಟಮಠಗಳನ್ನು ಸ್ಥಾಪನೆ ಮಾಡಿದರು. ಅಷ್ಟಮಠಗಳು ಯಾವಪ್ಪ ಅಂದರೆ ಮಾಲಿಮಾಲ ಮಠ, ಹನುಮಾನ ಮಠ, ಕೃಷ್ಣ ಮಠ, ಕುತ್ತಿಗೆ, ಶಿರೂರು, ಸೋದೆ, ಕಾನಿಯೂರು ಮತ್ತು ಬೇಜಾರು ಮಠಗಳನ್ನು ಇವರು ಸ್ಥಾಪನೆ ಮಾಡಿದಂತ ಇಲ್ಲಿ ಬರುತ್ತೇವೆ. ಇನ್ನು ಮುಂದಿನ ನೋಡ್ಕಪ್ಪ ಅಂದರೆ ಮಧ್ವಾಚಾರ್ಯರು ಪ್ರಕಾರ ಜಗತ್ತು ಮಾಯಲ್ಲ ಅಂತ. ಮಧ್ವಾಚಾರ್ಯ ಪ್ರಕಾರ ಜಗತ್ತು ಮಾಯಲ್ಲ, ಅದು ಪರಮಾತ್ಮನಗಷ್ಟೇ ಸತ್ಯವಾಗಿದೆ. ಇವುಗಳಲ್ಲಿ ಈಶ್ವರ ಮಾತ್ರ ಸ್ವತಂತ್ರ, ಈಶ್ವರ ಮಾತ್ರ ಸ್ವತಂತ್ರ ಅಂತ ಹೇಳಿದ್ದಾರೆ. ಇನ್ನು ಉಳಿದ ಜಗತ್ತು ಮಿಥ್ಯ ಭ್ರಮೆಯನ್ನು ರೂಪವಾಗುವುದೆಂದು ಪರಮಾತ್ಮನಿಗೆ ಜೀವಾತ್ಮನಿಗೂ ಸ್ವಾಮಿ ಸೇವಕ ಸಂಬಂಧವಿದೆ ಎಂದು ಅವರು ಹೇಳಿದ್ದಾರೆ. ವಿಷ್ಣು ಅಥವಾ ನಾರಾಯಣ ಒಬ್ಬನೇ ಸರ್ವೋತ್ತಮ ಎಂದು ವಿಷ್ಣುವನ್ನು ಭಕ್ತಿಯನ್ನು ಪೂಜಿಸುವುದಾದರೆ ಉಳಿದ ಆತ್ಮೋದ್ಧಾರ ಮತ್ತು ಮುಕ್ತಿ ಸಾಧ್ಯವೆಂದು ಅವರು ಹೇಳಿದ್ದಾರೆ. ಇನ್ನು ಮಧ್ವಾಚಾರ್ಯರ ಪ್ರಕಾರ ಜಗತ್ತು ಮಾಯಲ್ಲ, ಹಾಗೂ ಪರಮಾತ್ಮನಷ್ಟೇ ಸತ್ಯವಾಗಿದೆ ಎಂದು ಅವರು ಹೇಳಿದ್ದಾರೆ. ಅಂದರೆ ಇವುಗಳಲ್ಲಿ ಮುಖ್ಯವಾದದ್ದು ಈಶ್ವರ ಮಾತ್ರ ಸ್ವತಂತ್ರ, ಉಳಿದ ಜಗತ್ತು ಮಿಥ್ಯ ಅಂತ ಭ್ರಮೆಯನ್ನು ರೂಪವಾದದ್ದು ಪರಮಾತ್ಮೆಗೂ ಮತ್ತು ಜೀವನಿಗೂ ಸ್ವಾಮಿ ಮತ್ತು ಸೇವಕ ಸಂಬಂಧವಿದೆ ಎಂದು ಹೇಳಿದ್ದಾರೆ. ವಿಷ್ಣು ಮತ್ತು ನಾರಾಯಣ ಒಬ್ಬನೇ ಸರ್ವೋತ್ತಮ. ವಿಷ್ಣುವನ್ನು ಭಕ್ತಿಯಿಂದ ಪೂಜಿಸುವುದರಿಂದ ಆತ್ಮೋದ್ಧಾರ ಅಥವಾ ಮುಕ್ತಿ ಸಾಧ್ಯ ಅಂತ ಅವರು ಹೇಳಿದ್ದಾರೆ. ಇನ್ನು ಮಧ್ವಾಚಾರ್ಯ ಕೃತಿಗಳು ಅವರು ಏನೇನು ಬರುತ್ತರು ಅನ್ನೋದಾದರೆ ಅವರು ಗೀತ ಭಾಷಾ, ಗೀತ ತಾತ್ಪರ್ಯ ನಿರ್ಣಯ, ಆಮೇಲೆ ಮಹಾಭಾರತ ತಾತ್ಪರ್ಯ ನಿರ್ಣಯ, ಭಗವತ್ ತಾತ್ಪರ್ಯ, ವಿಷ್ಣು ತಾತ್ಪರ್ಯ ನಿರ್ಣಯ, ಮಾಯವಾದ ಖಂಡನೆ ಮುಂತಾದವರು ಬರ್ತಾರೆ. ಮಧ್ವಾಚಾರ್ಯರ ಸಿದ್ಧಾಂತವು ಮುಂದೆ ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ವಿಜೇಂದ್ರ ತೀರ್ಥರು ಹಾಗೂ ವಾದಿರಾಜ ತೀರ್ಥ ಪ್ರಚಾರ ಕೈಗೊಂಡರು. ವಾದಿರಾಜರು ಹಿಂಗೆ ಕೃತಿಗಳು ಯಾವಪ್ಪ ಅಂದರೆ ಗೀತಾ ಭಾಷಾ, ಗೀತಾ ತಾತ್ಪರ್ಯ ನಿರ್ಣಯ, ಮಹಾಭಾರತ ತಾತ್ಪರ್ಯ ನಿರ್ಣಯ, ಭಗವತ್ಪಾದ ತಾತ್ಪರ್ಯ ನಿರ್ಣಯ, ಆಮೇಲೆ ನಿರ್ಣಯ, ಮಾಯಾವಾದ ಖಂಡನೆ ಮುಂತಾದ ಮಾಡಿದ್ರು. ಮಧ್ವಾಚಾರ್ಯರ ಸಿದ್ಧಾಂತವು ಮುಂದೆ ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ವಿಜೇಂದ್ರ ತೀರ್ಥರು ಹಾಗೂ ವಾದಿರಾಜ ತೀರ್ಥರಿಂದ ಇದು ಪ್ರಚಾರಗೊಂಡಿದ್ದಂತೆ ಇದೆ ಹೇಳ್ಬೋದು. ಇಷ್ಟು ನಾವು ಇವತ್ತು 3 ವ್ಯಕ್ತಿಗಳ ಬಗ್ಗೆ ನಾವು ನೋಡಿದ್ವಿ. ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯ ಬಗ್ಗೆ ನಾವು ನೋಡಿದ್ವಿ. ಇನ್ನ 12ನೇ ಶತಮಾನದಲ್ಲಿ ವಚನ ಸಾಹಿತ್ಯದ ಸ್ಥಾಪನೆ ಮಾಡಿದಂಥ ಮತ್ತೊಬ್ಬ ವ್ಯಕ್ತಿ, ಮತ್ತೊಬ್ಬ ದಾರ್ಶನಿಕ ಯಾಕಂದ್ರೆ ಬಸವೇಶ್ವರರ ಬಗ್ಗೆ ನಾವು ಇವತ್ತು ತಿಳ್ಕೊಂಡು ಬಸವೇಶ್ವರರು ಈ ಬಸವೇಶ್ವರನಿಂದ ನೋಡ್ತೇವೆ. ಅವರು ಬಿಜಾಪುರ ಜಿಲ್ಲೆಯ ಬಸವವಾದಿಗಳಲ್ಲಿ ಅವರು ಜನಿಸಿದರು. ಮಾದರಸ ಮತ್ತು ಮಾದನಾಮಿಕೆಯ ಮಗನಾಗಿ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದರು. ಆದರೆ ಅವರು ಉಪನಯನ ಮಾಡಿಸಿಕೊಳ್ಳದೆ ಅವರು ವೀರಶೈವ ಲಿಂಗವನ್ನು ಧರಿಸಿ ಲಿಂಗಾಯತರನ್ನು ಅವರು ಮಾಡಿದರು. ಆಮೇಲೆ ಅವರು ಕಲಚೂರಿ ಬಿಜ್ಜಳನಲ್ಲಿ ಅವರು ಭಕ್ತಿ ಭಂಡಾರಿಯ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದರು. ಆಮೇಲೆ ವಚನ ಸಾಹಿತ್ಯದ ಸ್ಥಾಪನೆ ಮಾಡಿದರು. ಇದೆಲ್ಲ ಆಗ್ತಾ ಇದೆ. ಈಗ ಅದರ ಬಗ್ಗೆ ನಾವು ಮತ್ತಷ್ಟು ತಿಳ್ಕೊಳ್ಳೋಣ. ಇನ್ನು ಮಧ್ಯಕಾಲದ ಕರ್ನಾಟಕ ಸಮಾಜವನ್ನು ಸುಧಾರಿಸಲು ಹೋರಾಡಿದಂಥ ಆದ್ಯವಾದ ಪ್ರವರ್ತಕರಲ್ಲಿ ಬಸವೇಶ್ವರರು ಒಬ್ಬರಾಗಿದ್ದಾರೆ. ವೈದಿಕ ಮೂಲಕ ಧರ್ಮದಲ್ಲಿ ಬೇರುವಿದ್ದ ಅಸಂಖ್ಯ ಧಾರ್ಮಿಕ ಆಚರಣಾ ವಿಧಿವಿಧಾನಗಳನ್ನು ಬದಿಗೊತ್ತಿ ಮಾನವ ಮೂಲಕ ಆಧಾರಿತ ಸರಳ ವೀರಶೈವ ಸಿದ್ಧಾಂತವನ್ನು ಬಸವೇಶ್ವರರು ಹಾಗೂ ಅವರ ಅನುಯಾಯಿಗಳಾದಂಥ ಶರಣರು ಪ್ರಚಾರಪಡಿಸಿದರು. ಆಮೇಲೆ ಬಸವೇಶ್ವರ ಈಗಿನ ಬಿಜಾಪುರ ಜಿಲ್ಲೆಯ ಬಸವವಾದಿಯಾಗಿ ಮಾದರಸ ಮಾತನಾಂಬಿಕೆಯ ಮಗನಾಗಿ ಅವರು ಜನಿಸಿದರು. ಜಾತಿ ವ್ಯವಸ್ಥೆಯ ಕಡು ವಿರೋಧಿಯಾಗಿದ್ದ ಬಸವೇಶ್ವರರು ತಮ್ಮ ಉಪನಯನದ ನಂತರ ಯಜ್ಞೋಪವೀತವನ್ನು ಕಿತ್ತೆಸೆದು ಕೂಡಲ ಸಂಘಕ್ಕೆ ನಡೆದರು. ಅಲ್ಲಿ ಶೈವ ಗುರುಗಳ ಸಾನ್ನಿಧ್ಯದಲ್ಲಿ ಲಿಂಗ ದೀಕ್ಷೆಯನ್ನು ಪಡೆದು ಧ್ಯಾನ ಸಾಧನೆ ಮಾಡಿದರು. ಇನ್ನು ಬಸವೇಶ್ವರರು ಮಧ್ಯಕಾಲದ ಕರ್ನಾಟಕ ಸಮಾಜವನ್ನು ಸುಧಾರಿಸಲು ಹೋರಾಡಿದಂಥ ಆದ ಪ್ರವರ್ತಕರಲ್ಲಿ ಒಬ್ಬರು. ಇವರು ವೈದಿಕ ಮೂಲಕ ಧರ್ಮದಲ್ಲಿ ಬೇರೆಯವರಿಗೆ ಅಸಂಖ್ಯ ಧಾರ್ಮಿಕ ಆಚರಣಾ ವಿಧಿವಿಧಾನಗಳನ್ನು ಬದಿಗೊತ್ತಿ ಮಾನವಗಳನ್ನು ಆಧಾರಿತವಾಗಿ ಸರಳ ಮತ್ತು ವೀರಶೈವ ಸಿದ್ಧಾಂತವನ್ನು ಬಸವೇಶ್ವರರು ಹಾಗೂ ಅವರ ಅಧ್ಯಯನಗಳು ಮಾಡಿದರು. ಹಂಗಾಗಿ ಅವರು ಶರಣರು ಪ್ರಚುರಪಡಿಸಿದರು. ಹಂಗಾಗಿ ಅವರು ಬಸವೇಶ್ವರ ಈಗಿನ ಬಿಜಾಪುರ ಜಿಲ್ಲೆಯ ಬಸವಭಾಗ್ಯದಲ್ಲಿ ಮಾದರಸ ಮತ್ತು ಮಾತನಾಂಬಿಕೆ ಪುತ್ರರಾಗಿ ಜನಿಸಿದರು.
ಜಾತಿ ವ್ಯವಸ್ಥೆಯ ಕಡು ವಿರೋಧಿಗಳಾಗಿದ್ದಂಥ ವಶಿಷ್ಠರು ತಮ್ಮ ಉಪನಯನದ ನಂತರ ಯಜ್ಞೋಪವೀತಗಳನ್ನು ಕಿತ್ತಿಸಲು ಕೂಡಲ ಸಮಿತಿ ನಡೆದು ಅಲ್ಲಿ ಶೈವ ಗುರುಗಳ ಸಾನ್ನಿಧ್ಯದಲ್ಲಿ ಲಿಂಗ ದೀಕ್ಷೆಯನ್ನು ಪಡೆದು ಧ್ಯಾನಸಕ್ತರಾಗುವಂತ ನಾವು ಇತ್ತು. ಇನ್ನು ತಮ್ಮ ಕಾರ್ಯದಕ್ಷತೆಯಿಂದ ವಶಿಷ್ಠರು ಕಲ್ಚೂರಿ ಪಿಂಜಾನ ಭಂಡಾರದ ಅಧಿಕಾರಿಯಾಗಿದ್ದರು. ಉನ್ನತ ಅಧಿಕಾರಿಯಾಗಿದ್ದರೂ ಸಹ ಹಣ ಅಧಿಕಾರ ಅಧಿಪತ್ಯಕ್ಕೆ ಇದಾವುದರಿಂದಲೂ ಅವರು ವಿಚಲಿತರಾಗದೆ ಅವರು ತಮ್ಮ ಇಡೀ ಜೀವಮಾನವನ್ನೇ ಸಮಾಜ ಮತ್ತು ಧರ್ಮದಲ್ಲಿನ ಅನಿಷ್ಟ ಪದ್ಧತಿಗಳನ್ನು ಹೊರಗಾಕಲು ಮೀಸಲಿರಿಸಿದರು. ಸಮಾಜ ಧರ್ಮದ ಪ್ರತಿಷ್ಠತೆಗೆ ಟೊಂಕ ಕಟ್ಟಿ ನಿಂತರು. ಸಾಮಾಜಿಕ ಧಾರ್ಮಿಕ ಚಳವಳಿಯನ್ನು ಬಸವಣ್ಣನವರು ಮಂಗಳಖೇಡಿಯಲ್ಲಿ ಆರಂಭಿಸಿದರು. ಮಂಗಳಖೇಡಿಯಲ್ಲಿ ಅವರು ಪ್ರಾರಂಭ ಮಾಡಿದರು. ಅದೇ ರೀತಿಯಾಗಿ ಶಿವಚಂದ್ರದವರು ಜಾತಿ ಭೇದವನ್ನು ಮಾಡಬಾರದು, ಆತ್ಮ ಪರಿಶುದ್ಧತೆಯು ಭಕ್ತಿಯ ಶಿವವನ್ನು ಸೇರುವ ನಿಜವಾದ ಮಾರ್ಗವೆಂದು ಅವರು ಪ್ರತಿಪಾದಿಸಿದರು. ಪ್ರತಿಯೊಬ್ಬರು ಮಾಡಿದ ದುಡಿ ತಿನ್ನಬೇಕು, ಪ್ರತಿಯೊಬ್ಬರು ಹಾಗೆ ತಿನ್ನಬಾರದು, ದುಡಿ ತಿನ್ನಬೇಕು ಎನ್ನುವ ಸ್ವಾವಲಂಬನ ತತ್ವವನ್ನು ಪ್ರತಿಪಾದಿಸಿದರು. ಬಸವಣ್ಣರು ವೃತ್ತಿಯಲ್ಲಿ ಅವರು ಹಿರಿದು ತಿಳಿದು ಎಂಬುದಿಲ್ಲ, ಎಲ್ಲರೂ ಸಮಾನರೆಂಬ ಸಾಧನೆ ಮಾಡಿದರು. ಆಮೇಲೆ ತಮ್ಮ ಕಾಯಕದ ತತ್ವದ ಮುಖಾಂತರವಾಗಿ ಜನರಲ್ಲಿ ದುಡಿಮೆ ಸಂಸ್ಕೃತಿಯನ್ನು ಬೆಳೆಸಿದರು. ದೇಗುಲ ಎಂದು ಅವರು ಸಾರಿದ ಬಸವಣ್ಣರು ಈ ತತ್ವವನ್ನು ಅನುಷ್ಠಾನಕ್ಕೆ ತರಲು ಪ್ರಯತ್ನಿಸಿದರು. ಈ ಬಗೆಯ ಸಂವೇದನೆಗಳು ಇಂದಿಗೂ ನಮ್ಮ ಸಮಾಜಕ್ಕೆ ದಾರಿದೀಪವಾಗಿ ಇವೆ. ಇನ್ನು ತಮ್ಮ ಕಾರ್ಯದಕ್ಷತೆಯಿಂದ ವಶಿಷ್ಠರು ಕಳಚೂರಿ ಅರಸ ಬಿಂಜಳನ ಭಂಡಾರದ ಅಧಿಕಾರಿಯಾಗಿದ್ದರು. ಉನ್ನತ ಅಧಿಕಾರಿಯಾಗಿದ್ದರೂ ಸಹ ಹಣ ಮತ್ತು ಅಧಿಕಾರ ಅಧಿಪತ್ಯ ಇದಾವುದರಲ್ಲಿ ಅವರು ಆಸಕ್ತಿ ತೋರಿಸಲಿಲ್ಲ. ಆಮೇಲೆ ತಮ್ಮ ಇಡೀ ಜೀವಮಾನವನ್ನು ಸಮಾಜ ಮತ್ತು ಧರ್ಮದಲ್ಲಿನ ನಿರ್ದಿಷ್ಟ ಪದ್ಧತಿಗಳನ್ನು ತೊಡೆದು ಹಾಕಲು ಮೀಸಲಿರಿಸಿದರು. ಸಮಾಜ ಧರ್ಮದ ಪರಿಸ್ಥಿತಿಗೆ ಟೊಂಕ ಕಟ್ಟಿದ್ದರು. ಈ ಸಾಮಾಜಿಕ ಧಾರ್ಮಿಕ ಚಳುವಳಿಯನ್ನು ಬಸವಣ್ಣನವರು ಮಂಗಳಖೇಡಿಯಲ್ಲಿ ಆರಂಭಿಸಿದರು. ಶಿವಸೇನಾರರು ಜಾತಿ ಭೇದವನ್ನು ಮಾಡಬಾರದು, ಆತ್ಮ ಪರಿಶುದ್ಧತೆ ಭಕ್ತಿಯೇ ಶಿವವನ್ನು ಸೇರುವ ನಿಜವಾದ ಮಾರ್ಗವನ್ನು ಅವರು ಪ್ರತಿಪಾದನೆ ಮಾಡಿದರು. ಪ್ರತಿಯೊಬ್ಬರು ದುಡಿದು ತಿನ್ನಬೇಕು ಎನ್ನುವ ಸ್ವಾವಲಂಬನೆ ತತ್ವವನ್ನು ಪ್ರತಿಪಾದಿಸಿದ ಬಸವೇಶ್ವರರು ವೃತ್ತಿಯಲ್ಲಿ ಕಿರಿದಿಲ್ಲ, ಎಲ್ಲರೂ ಸಮಾನರಿಂದ ಅವರು ಹೇಳಿದ್ದಾರೆ. ಹಾಗೆ ಅವರು ಈ ದೇಹವೇ ದೇಗುಲ ಎಂಬುದಿಲ್ಲ ಎಂದು ಸಹ ತಮ್ಮ ಕಾಯಕ ತತ್ವದ ಮುಖಾಂತರವಾಗಿ ಜನರಲ್ಲಿ ದುಡಿಮೆ ಸಂಸ್ಕೃತಿಯನ್ನು ಬೆಳೆಸಿದರು. ದೇಹವೇ ದೇವುಗಳ ಎಂದು ಅವರು ಸಾರಿದ ಬಸವಣ್ಣವರು ಈ ತತ್ವವನ್ನು ಅನುಷ್ಠಾನಕ್ಕೆ ತರಲು ಪ್ರಯತ್ನಿಸಿದರು. ಈ ಬಗೆಯ ಸಂವೇದನೆಗಳು ಇಂದಿಗೂ ನಮ್ಮ ಸಮಾಜಕ್ಕೆ ದಾರಿದೀಪಗಳಾಗಿರುತ್ತವೆ ಹೇಳಬಹುದು. ಇನ್ನು ಬಸವಣ್ಣರು ಬೀದರ್ ಜಿಲ್ಲೆ ಬಸವಕಲ್ಯಾಣದ ಅನುಭವವನ್ನು ಸ್ಥಾಪನೆ ಮಾಡಿದರು ಎಂಬ ಒಂದು ಶರಣರ ಆಧ್ಯಾತ್ಮಿಕತೆಯನ್ನು ಪ್ರಾರಂಭಿಸಿದರು. ಅಲ್ಲಿ ಬಸವಾದಿಗಳಾಗಿ ಎಲ್ಲ ಶಿವಶರಣರು ಸಾಮಾಜಿಕ ಸಮಸ್ಯೆಗಳಾದಂಥ ಜಾತಿ ಮತ್ತು ಲಿಂಗ ತಾರತಮ್ಯ ಸಮಸ್ಯೆಗಳನ್ನು ಚರ್ಚಿಸುತ್ತಿದ್ದರು. ಹಾಗೆ ಧಾರ್ಮಿಕ ಅಂಕುಡೊಂಕುವನ್ನು ಚರ್ಚಿಸುತ್ತಿದ್ದರು ಹಾಗೂ ಅವುಗಳಿಗೆ ಚಿಕಿತ್ಸಕ ಸಂದೇಶಗಳ ಮೂಲಕವಾಗಿ ಪರಿಹಾರವನ್ನು ಸೂಚಿಸುತ್ತಿದ್ದರು. ಇಷ್ಟೇ ಅಲ್ಲದೆ ಆಧ್ಯಾತ್ಮಿಕ ವಿಚಾರಗಳಲ್ಲಿ ಚರ್ಚಿಸುತ್ತಿದ್ದರು. ಅಂತರಂಗ ಬಹಿರಂಗಗಳೆಂದು ಶುದ್ಧವಾಗಿರಬೇಕು, ಅದೇ ಸತ್ಯವೆಂದು ಸಾಗುತ್ತಿದ್ದಂಥ ಶರಣರ ಆಧ್ಯಾತ್ಮಿಕ ಚಿಂತನೆಗಳು ಅವರ ನಡೆನುಡಿ ಮೂಲಕವಾಗಿ ಒಂದು ಅಂಶಗಳಾಗಿ ಅವರು ವಚನಗಳ ಮೂಲಕವಾಗಿ ಹೊರಹೊಮ್ಮಿದರು. ಸಾಮಾನ್ಯ ಜನರಿಗೂ ಸಹ ಅರ್ಥವಾಗುವಂತಹ ವಚನಗಳಲ್ಲಿ ಶರಣರ ಜೀವನದ ಸಂದೇಶಗಳನ್ನು ಒಂದು ಆಂದೋಲನವೇ ಕಟ್ಟಿ ಅವರು ಪ್ರಾರಂಭಿಸಿದರು. ಇನ್ನು ಅವರು ಸರಳ ಕನ್ನಡವನ್ನು ಬಳಸುವ ಮೂಲಕ ತಮ್ಮ ಚಳುವಳಿಯನ್ನು ಜನಮುಖಿಯಾಗಿ ಮಾಡಿದರು. ಹೀಗೆ ಬಸವೇಶ್ವರರು ಬೀದರ್ ಜಿಲ್ಲೆ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿ ಶರಣರ ಆಧ್ಯಾತ್ಮಿಕ ಕೇಂದ್ರವಾಗಿ ಪ್ರಾರಂಭಿಸಿದರು. ಅಲ್ಲಿ ಬಸವಾದಿ ಕ್ಷೇತ್ರದ ಎಲ್ಲ ಶಿವಶರಣರು ಸಾಮಾಜಿಕ ಸಮಸ್ಯೆಗಳಂತ ಜಾತಿ ಮತ್ತು ಲಿಂಗ ತಾರತಮ್ಯ ಸಮಸ್ಯೆಗಳನ್ನು ಚರ್ಚಿಸುತ್ತಿದ್ದರು. ಹಾಗೆ ಧಾರ್ಮಿಕ ಅಂಕುಡೊಂಕುಗಳನ್ನು ಚರ್ಚಿಸುತ್ತಿದ್ದರು ಹಾಗೂ ಇವುಗಳಿಗೆ ಚಿಕಿತ್ಸಕ ಸಂದೇಶಗಳ ಮೂಲಕ ಪರಿಹಾರಗಳನ್ನು ಸೂಚಿಸಿದರು. ಇಷ್ಟೇ ಅಲ್ಲದೆ ಆಧ್ಯಾತ್ಮಿಕ ವಿಚಾರಗಳು ಅಲ್ಲಿ ಚರ್ಚಿಸುತ್ತಿದ್ದರು. ಅಂತರಂಗ ಬಹಿರಂಗಗಳು ಶುದ್ಧವಾಗಿರಬೇಕು, ಅದೇ ಸತ್ಯವನ್ನು ಅವರು ಸಾಗುತ್ತಿದ್ದ ಶರಣರ ಆಧ್ಯಾತ್ಮಿಕ ಚಿಂತನೆಗಳು ಅವರು ನಡೆಯುವ ಒಂದು ನುಡಿಯ ಮೂಲಕ ಬಂದ ಅಂಶಗಳಾಗಿ ಅವರು ವಚನಗಳ ರೂಪದಲ್ಲಿ ಹೊರಹೊಮ್ಮರು. ಸಾಮಾನ್ಯ ಜನರಿಗೂ ಅರ್ಥವಾಗುವಂಥ ವಚನಗಳಲ್ಲಿ ಶರಣರ ಜೀವನ ಸಂದೇಶಗಳನ್ನು ಒಂದು ಆಂದೋಲನವನ್ನೇ ಅವರು ಕಟ್ಟಿದರು. ಆಮೇಲೆ ಅವರು ಸರಳ ಕನ್ನಡವನ್ನು ಬಳಸುವ ಮೂಲಕ ತಮ್ಮ ಚಳುವಳಿಯನ್ನು ಅವರು ಜನಮುಖಿಯಾದಂತೆ ಮಾಡಿದರು. ಇನ್ನು ಮತ್ತೊಂದು ವಿಷಯ ಹೇಳಿದ್ದಾರೆ, ಮಾನವರೆಲ್ಲ ಸಮಾನರು ಅಂತ ಹೇಳಿದ್ದಾರೆ. ಮಾನವೆಲ್ಲ ಸಮಾನರು, ಹುಟ್ಟಿನಿಂದಲೇ ಯಾರು ಅಸ್ಪೃಶ್ಯರಲ್ಲ ಅವರು ಹೇಳಿದ್ದಾರೆ. ಆದರೆ ಆಚಾರ ವಿಚಾರಗಳಿಂದ ನಡೆನುಡಿಗಳಿಂದ ಮಾತ್ರ ಅಸ್ಪೃಶ್ಯರಾಗುತ್ತಾರೆ ಎಂದು ವಚನಗಳ ಮೂಲಕವಾಗಿ ಪ್ರಚುರಪಡಿಸಿದರು. ಅಂದಿನ ಸಮಾಜದಲ್ಲಿ ಏರಿದ ಅನೇಕ ಸಮಾಜದ ಅಂಕುಡೊಂಕುಗಳನ್ನು ಲೋಪದೋಷವನ್ನು ಎತ್ತಿ ತೋರಿಸಿ ಅರಿವು ಮೂಡಿಸಲು ಪ್ರಯತ್ನಿಸಿದರು. ಈ ವಚನ ಚಳವಳಿಯಲ್ಲಿ ಜಾತಿ ಭೇದಗಳಿಂದ ಅವರ ಅನುಯಾಯಿಗಳು ಒಗ್ಗೂಡಿದರು. ಇವರಲ್ಲಿ ಪ್ರಮುಖರಾದವರು ಅಂದರೆ ಅಲ್ಲಮ ಪ್ರಭು,
ಅಕ್ಕಮಹಾದೇವಿ, ಸಿದ್ದರಾಮ, ಮೋಳಿಗ ಮಾರಯ್ಯ, ಹಿಂದಿ ಅಂಬಿಗರ ಚೌಡಯ್ಯ, ಮಡಿವಾಳ ಮಾಚಯ್ಯ, ಮ್ಯಾದಾರ ಚೆನ್ನಯ್ಯ, ಅರಳಯ್ಯ, ಕಿನ್ನರಿ ಬೊಮ್ಮಯ್ಯ ಮತ್ತು ಇನ್ನೂ ಅನೇಕ ಸಂಖ್ಯರು ಒಟ್ಟಾರೆ ಸಮಾನತೆ ಆಶಯದ ಸಿದ್ಧಾಂತವಾಗಿ ಹೊಂದಿದ್ದಂಥ ವಶಿಷ್ಠರು ಮತ್ತು ವಚನಕಾರ ಸಮಾಜ ಸಂಸ್ಕೃತಿ ಮತ್ತು ಸಾಹಿತ್ಯಕ್ಕೆ ಅಪಾರ ಕೊಡುಗೆಯನ್ನು ಅವರು ನೀಡಿದ್ದಾರೆ. ಅದರಿಂದ ಮಾನವೆಲ್ಲ ಸಮಾನರು, ಹುಟ್ಟಿನಲ್ಲಿ ಯಾರು ಅಸ್ಪೃಶ್ಯರಲ್ಲ, ಆದರೆ ಆಚಾರ ವಿಚಾರಗಳಿಂದ ನಡೆನುಡಿಗಳಿಂದ ಮಾತ್ರ ಅಸ್ಪೃಶ್ಯರಾಗುತ್ತಾರೆ ಎಂದು ಹೇಳಿದ್ದಾರೆ. ವಚನಗಳ ಮೂಲಕ ಪ್ರತಿಪಾದನೆ ಅಂದಿನ ಸಮಾಜದ ವಿರುದ್ಧ ಅನೇಕ ಸಮಾಜದ ಅಂಕುಡೊಂಕುಗಳನ್ನು ಲೋಪದೋಷವನ್ನು ಎತ್ತಿಕೊಂಡು ಅರಿವು ಮೂಡಿಸಲು ಪ್ರಯತ್ನಿಸಿದರು. ಈ ವಚನ ಉತ್ಸವಗಳಲ್ಲಿ ಜಾತಿ ಭೇದವಿಲ್ಲದ ಅವರ ಅನುಯಾಯಿಗಳು ಒಗ್ಗೂಡಿದರು. ಇವರಲ್ಲಿ ಪ್ರಮುಖರಾದವರು ಅಲ್ಲಮಪ್ಪ, ಅಕ್ಕಮಹಾದೇವಿ, ಸಿದ್ದರಾಮ, ಮೋಳಿಗ ಮಾರಯ್ಯ, ಅಂಬಿಗರ ಚೌಡಯ್ಯ, ಮಡಿವಾಳ ಮಾಚಯ್ಯ, ಮ್ಯಾದಾರ ಚೆನ್ನಯ್ಯ, ತಗಳಯ್ಯ, ಕಿನ್ನರಿ ಗೋಮಯ್ಯ ಮತ್ತು ಇನ್ನೂ ಅನೇಕ ಅಸಂಖ್ಯಾತ ಒಟ್ಟಾರೆ ಸಮಾನತೆಯ ಭಾಷೆಯಲ್ಲಿ ಅವರು ಸಿದ್ಧಾಂತ ಮಾಡಿಕೊಂಡು ಬಸವೇಶ್ವರರು ಮತ್ತು ವಚನಕಾರ ಸಮಾಜ ಸಂಸ್ಕೃತಿ ಮತ್ತು ಸಾಹಿತ್ಯಕ್ಕೆ ಅಪಾರ ಕೊಡುಗೆಯನ್ನು ನೀಡಿದರು. ಇದು ನಿಮಗೆ ಅರ್ಥ ಮಾಡಿಕೊಳ್ಳೋದು. ಬಸವನವರು ಒಂದೇ ವಚನದಲ್ಲಿ ಈ ರೀತಿ ತಿಳಿಸಿದ್ದಾರೆ: ಪ್ರತಿಯೊಬ್ಬ ವ್ಯಕ್ತಿಗೂ ಅವರ ಸ್ಥಾನಮಾನ, ಬಡತನ, ಚಿಂತನ, ಜಾತಿಲಿಂಗ ಏನೇ ಇದ್ದರೂ ಶಿವನ ಕೃಪೆಗೆ ಶಿವನೇ ಪ್ರಮುಖವಾದವನು ಅಂತ ಇಲ್ಲಿ ಹೇಳಿದ್ದಾರೆ. ಮೋಕ್ಷಕ್ಕೆ ಅದನ್ನು ಅದು ಯಾರಿಗೂ ಅಸಾಧ್ಯವಾದುದಲ್ಲ, ಯಾಕಂದ್ರೆ ಶಿವನು ನಮ್ಮೊಳಗೆ ನೆಲೆಸಿದ್ದಾನಂತ. ಅದಕ್ಕೆ ನೋಡಿ, ಬಸವಣ್ಣನವರು ಒಂದು ವಚನದಲ್ಲಿ ಈ ರೀತಿ ತಿಳಿಸಿದ್ದಾರೆ: ಪ್ರತಿಯೊಬ್ಬ ವ್ಯಕ್ತಿಗೂ ಅವನ ಸ್ಥಾನ, ಮಾನ, ಬಡತನ, ಚಿಂತನ, ಜಾತಿಲಿಂಗ ಏನೇ ಇದ್ದರೂ ಶಿವನ ಕೃಪೆಗೆ ಮತ್ತು ಮೋಕ್ಷಕ್ಕೆ ಅದನ್ನು ಅದು ಯಾರಿಗೂ ಅಸಾಧ್ಯವಾದದಲ್ಲ, ಏಕೆಂದರೆ ಶಿವನು ನಮ್ಮೊಳಗೆ ನೆಲೆಸಿದ್ದಾನಂತ ಹೇಳಿ. ಇಷ್ಟು ನಾವು ಈ ಪಾಠದಲ್ಲಿ ಏನೇನು ಕಡೆ ಅರ್ಥ ಮಾಡ್ಕೊಳ್ಳಿ. ಮತ ಪ್ರವರ್ತಕರು, ಮತವನ್ನು ಅಂದರೆ ಜಾತಿಯನ್ನು ಬದಲಾವಣೆ ಮಾಡ್ತಕ್ಕಂಥ ಪ್ರವರ್ತಕರು. ಅದರಲ್ಲಿ ಪ್ರಮುಖವಾದ ಯಾರು ಹೇಳಿ? ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು. ಇನ್ನ ವಚನ ಸಾಹಿತ್ಯವನ್ನು ಕಟ್ಟಿದವರು ಯಾರು? ಬಸವೇಶ್ವರರು. ಹೌದಾ? ಅವ್ರ ಬಗ್ಗೆ ನಾವು ಪರಿಚಯ ಮಾಡಿಕೊಟ್ಟಿರ್ತಾರೆ. ಈಗ ನಿಮಗೆ ಒಂದು ಗೃಹ ಪಾಠವನ್ನು ಮಾಡೋದು ಏನಿಲ್ಲ, ನೀವು ಪಾಠವನ್ನು ಅಭ್ಯಾಸ ಪತ್ರಿಕೆಗಳನ್ನು ಓದಬೇಕು. ಅದರಲ್ಲಿ ಇದ್ದ ಸ್ಥಳದಲ್ಲಿ ಅವರಿಗೆ ಕೆಲವು ಗುಂಪುಗಳನ್ನು ಚರ್ಚೆ ಮಾಡಿ ಈ ಎಲ್ಲ ಪಾಠ ಮಾಡ್ತಾ ಇರಬೇಕು ಅಂತ ಹೇಳ್ತಾ, ಈಗ ಚಟುವಟಿಕೆ ನಿಲ್ಕೊಳ್ಬೇಕು ಅಂತ ಹೇಳ್ತಾ, ನೀವು ಇವತ್ತಿನ ಪಾಠವನ್ನು ಚೆನ್ನಾಗಿ ಅರ್ಥ ಮಾಡಿಕೊಟ್ಟಿರಂತ ನಂಬಿದ್ದೇನೆ. ಅದಕ್ಕೆ ನೀವು ಚೆನ್ನಾಗಿ ಓದಿಕೊಳ್ಳಿ. ಮುಂದೆ ಶಾಲೆ ಪ್ರಾರಂಭವಾಗಿ ಬರಬೇಕು ಅಂತ ಹೇಳ್ತಾ ನೋಟ್ಸ್ ಬರೆದು ಇವತ್ತಿನ ಪಾಠವನ್ನು ಪೂರೈಸಿದ್ದೇನೆ.